ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಮಂಡೇ ಈವ್ನಿಂಗ್ ಬ್ಲಾಗ್ ಮಾಡೋಣ ಅಂತೇಳಿ ಮಂಡೇ ಮಿನಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ರೆಡಿ ಆಗ್ತಾಯಿದ್ದೀನಿ. ಯಾಕೆ ರೆಡಿ ಆಗ್ತಾಯಿದ್ದೀನಿ ಅಂತಂದರೆ ನಾನು ಟೆಂಪಲಿಗೆ ಹೋಗಬೇಕಾಗಿತ್ತು. ಇವತ್ತು ಮಂಡೇ ಆಗಿರೋದ್ರಿಂದ ಕಾರ್ತಿಕ್ ಮಾಸ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಕಾರ್ತಿಕ್ ಮಾಸದಲ್ಲಿ ದೀಪ ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಕೂಡ ಟೆಂಪಲಿಗೆ ಹೋಗ್ತಾಯಿದ್ದೀನಿ. ಹೋಗಿ ದೀಪ ಹಚ್ಚಿ ಬರೋಣ ಅಂತೇಳಿ ರೆಡಿ ಆಗ್ತಾಯಿರೋದು. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಸುಮ್ಮನೆ ಬೇಸಿಕ್ ಮೇಕಪ್ ಅಷ್ಟೇ, ಡೈಲಿ ನಾವು ಏನು ಅಪ್ಲೈ ಮಾಡ್ತೀವಲ್ಲ ಅದನ್ನೇ ನಾನು ಅಪ್ಲೈ ಮಾಡ್ತಾ ಇರೋದು. ಏನು ಜಾಸ್ತಿ ಮೇಕಪ್ ಏನು ಮಾಡ್ತಾಯಿಲ್ಲ. ಮಾಮೂಲಾಗಿ ಮಾಯ್ಶ್ಚರೈಸ್ ಕ್ರೀಮು ಅಪ್ಲೈ ಮಾಡಿದ್ದೀನಿ. ಸ್ಟ್ರೋಬ್ ಅಷ್ಟೇ, ಸ್ಟ್ರೋಬ್ ಬಂದುಬಿಟ್ಟು ಸ್ವಲ್ಪ ಅಪ್ಲೈ ಮಾಡಿದ್ದೀನಿ. ನಾನಿಲ್ಲಿ ಏನೋ ಫೌಂಡೇಶನ್ ಆಗಲಿ ಅದು ಅಪ್ಲೈ ಮಾಡಿಲ್ಲ. ನಾನು ಟೋನರು ಫಸ್ಟ್ ಸ್ಟಾರ್ಟಿಂಗ್ ಟೋನರ್ ಇದು ಮಾಡಿದ್ದೀನಿ. ನೆಕ್ಸ್ಟ್ ಐಬ್ರೋ ಫಿಲ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಕಾಜಲ್ ಅಪ್ಲೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಲಿಪ್ ಲೈನರು, ಲಿಪ್ಸ್ಟಿಕ್ ಅದೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಅಷ್ಟೇ, ನಾನು ಯಾವುದು ಜಾಸ್ತಿ ಓವರಾಗಿ ಮೇಕಪ್ ಮಾಡ್ಕೊಂಡಿಲ್ಲ. ನಿಮಗೆಲ್ಲ ಇದ್ರದ್ದು ಪ್ರಾಡಕ್ಟ್ದು ಏನಾದರೂ ಲಿಂಕ್ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಳಿಸ್ಕೊಡಿ. ಇದ್ರದ್ದು ನಾನು ಲಿಂಕ್ ಕಳಿಸ್ಕೊಡ್ತೀನಿ, ನಾನು ಯಾವುದು ಅಪ್ಲೈ ಮಾಡ್ತಾಯಿದ್ದೀನಿ ಅಂತ. ಸೊ ಲಿಪ್ಸ್ಟಿಕ್ ಬಂದುಬಿಟ್ಟು ನಾನು ಗ್ಲ್ಯಾಮ್ ಅವ್ರದ್ದು ನಾನು ಯೂಸ್ ಮಾಡ್ತಾ ಇರೋದು. ಭಾಳನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಲಿಪ್ಸ್ಟಿಕ್ಕು. ಆಮೇಲೆ ಬ್ಲಷ್ಗೂ ಅದನ್ನೇ ಯೂಸ್ ಮಾಡ್ತೀನಿ. ನಿಮಗೆ 24 ಅವರ್ಸು ಇದೇನೂ ಆಗೋದಿಲ್ಲ, ಸ್ಟೇ ಆಗಿರುತ್ತೆ. ನಿಮಗೇನು ತಿಂದರೂ ಕೂಡ ಅಷ್ಟೇ ಅದೇನು ಹೋಗೋದಿಲ್ಲ. ಲಿಪ್ಸ್ಟಿಕ್ಕು ಅಷ್ಟು ಚೆನ್ನಾಗಿ ಸ್ಟೇ ಆಗಿ ಕೊಡುತ್ತೆ. ಹಾಗೆ ಇನ್ನೊಂದು ನಾನು ಇಲ್ಲಿ ವೇರ್ ಮಾಡಿದ್ದೀನಿ ಡ್ರೆಸ್ಸು. ಆ ಡ್ರೆಸ್ಸದ್ದು ನಿಮಗೆ ಲಿಂಕ್ ಬೇಕಂತಂದ್ರೂ ಕೇಳಿ ಕಮೆಂಟಲ್ಲಿ ಲಿಂಕ್ ಅಂದರೆ ಅದನ್ನು ನಾನು ಕಳಿಸ್ಕೊಡ್ತೀನಿ. ಪ್ರಾಡಕ್ಟ್ ಮೆನ್ಷನ್ ಮಾಡಿರ್ತೀನಿ, ಅದ್ರ ಮೂಲಕ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು. ಡ್ರೆಸ್ಸನ್ನು ಅಷ್ಟೇ ವೆಕೇಷನಲ್ಲಾಗಿ ಆರಾಮಾಗಿ ವೇರ್ ಮಾಡ್ಬೋದು. ಕಂಫರ್ಟಬಲ್ ಆಗಿದೆ, ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಡ್ರೆಸ್ ಮಾತ್ರ ನಿಮಗೆ ಅದ್ರದ್ದೆಲ್ಲ ಲಿಂಕ್ ಬೇಕಂದರೆ ಅದನ್ನೆಲ್ಲ ನಾನು ಕಳಿಸ್ಕೊಡ್ತೀನಿ. ಇದನ್ನು ಈ ಡ್ರೆಸ್ದು ವೇರು ಮಾಡಿದ್ದೀನಲ್ವ, ಅದನ್ನು ಫುಲ್ಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ನನಗೆ ಕಮೆಂಟಲ್ಲಿ ಹೇಳಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಸೊ ಇವಾಗ ನಾನು ಟೆಂಪಲಿಗೆ ಹೋಗ್ತಾಯಿದ್ದೀನಿ. ಟೈಮ್ ಆಗಿದೆ ಆಲ್ರೆಡಿ. ಇನ್ನು ಟೆಂಪಲಿಗೆ ಅಮ್ಮ ನಾನು ಇಬ್ಬರು ಬಂದಿದ್ದೀವಿ. ಸೊ ಆಲ್ರೆಡಿ ಪೂಜೆನೂ ಸ್ಟಾರ್ಟ್ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ಸೊ ಈ ಕಾರ್ತಿಕ್ ಮಾಸ ಇರೋದರಿಂದ ಈ ಕಾರ್ತಿಕ್ ಮಾಸದಲ್ಲಿ ನಾವು ದೀಪ ಹಚ್ಚೋದ್ರಿಂದ ಭಾಳನೇ ಒಳ್ಳೆಯದಾಗುತ್ತಂತೆ. ಸೊ ಅದಕ್ಕೋಸ್ಕರ ನಾವು ಅಮ್ಮ ಬಂದು ಇಲ್ಲಿ ದೀಪ ಹಚ್ತಾ ಇದ್ವಿ. ಇಷ್ಟು ಜನ ಬಂದಿದ್ದಾರೆ. ನೋಡಿದ್ರಲ್ಲ, ಇವತ್ತಿನ ಮಂಡೇ ಈವ್ನಿಂಗ್ ಬ್ಲಾಗ್ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಇನ್ನೊಂದು ಬ್ಲಾಗ್ನೊಂದಿಗೆ ಮತ್ತೆ ಸಿಗ್ತೀನಿ.